ಎಸ್ಐಟಿ ಬಗೆದಷ್ಟು ಬಯಲಾಗ್ತಾ ಇದೆ ಮತಗಳ್ಳತನದ ಕೇಸ್ ವಿಚಾರ. ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲೂ ಕೂಡ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ವೋಟರ್ ಲಿಸ್ಟ್ ಪತ್ತೆಯಾಗಿರೋದು ಎಸ್ಐಟಿ ದಾಳಿಯ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಪತ್ತೆಯಾಗಿರುವಂತಹ ಜಾಗ ಬಾರ್ ಅಂಡ್ ರೆಸ್ಟೋರೆಂಟ್. ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಮತದಾರರ ಪಟ್ಟಿ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರೋದು. ಬಾರ್ನಲ್ಲಿ ಕುಳಿತು ವೋಟ್ ಡಿಲೀಟ್ಗೆ ಪ್ಲಾನ್ ಆಗಿತ್ತಂತೆ. 6-7 ಬಾರಿ ಬಾರ್ನಲ್ಲೇ ಮೀಟಿಂಗ್ ಮಾಡಿದ್ದ ವೋಟ್ ಚೋರರು ಯಾವ ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದ್ದು ಗೊತ್ತಾಗಿದೆ. ವೋಟರ್ ಲಿಸ್ಟ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಯಾಕೆ ಬಂತು, ಹೇಗೆ ಬಂತು ಅನ್ನುವಂಥ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ಐಟಿ ತನಿಖೆಗೆ ಮುಂದಾಗ್ತಾ ಇದೆ. ಎಸ್ಐಟಿಯ ದಾಳಿಯ ಸಂದರ್ಭದಲ್ಲಿ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಮತಪಟ್ಟಿ ಸಿಕ್ಕಿರೋದು. ಎಸ್ಐಟಿಯಿಂದ ಒಂದೊಂದೇ ವಿಚಾರಗಳು ಹೊರಬೀಳ್ತಾ ಇದೆ. ಕಲಬುರಗಿಯ ಆಳಂದ ಮತಕ್ಷೇತ್ರದಲ್ಲಿ ವೋಟ್ ಚೋರಿಯಾಗಿದೆ ಎನ್ನುವಂಥ ವಿಚಾರ ಬಹಳ ಗಂಭೀರ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಡೇ ಬೈ ಡೇ ಗುತ್ತೇದಾರ ಮೇಲೆ ಈಗಾಗಲೇ ಹೇಳಾಗಿತ್ತು. ಮಾಜಿ ಶಾಸಕ, ಬಿಜೆಪಿಯ ಮಾಜಿ ಶಾಸಕ ಗುತ್ತೇದಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕೂಡ ಮಾತನಾಡಿದ್ರು ಗುತ್ತೇದಾರ್. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಬೇಕಂತಲೇ ಮಾಡ್ತಾ ಇದ್ದಾರೆ, ಯಾವ ವೋಟ್ ಚೋರಿ ಇಲ್ಲ ಏನಿಲ್ಲ ಅನ್ನುವಂಥ ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಕೂಡ ಅದರ ದಾಳಿಯ ಒಂದೊಂದೇ ವಿಚಾರಗಳು ಹೊರಬೀಳ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ನಿನ್ನೆ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುತ್ತೇದಾರ್ ಒಂದು ವಿಡಿಯೋವನ್ನ ಹೊರಬಿಟ್ಟು ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಂದ್ರೆ ಸ್ಪಷ್ಟನೆ ಕೊಡುವಂತ ರೀತಿಯಲ್ಲಿ ಮಾತನಾಡಿದ್ರು. ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ವೋಟ್ ಲಿಸ್ಟ್ ಪತ್ತೆ ಆಗುತ್ತೆ ಅಂತ ಇದ್ರೆ ನಿಜಕ್ಕೂ ಕೂಡ ಆಳಂದ ಕ್ಷೇತ್ರದಲ್ಲಿ ಯಾವ ಮಟ್ಟಿಗಿನ ವೋಟ್ ಚೋರಿ ಆಗಿರಬಹುದು ಅಥವಾ ಅಕ್ರಮ ಆಗಿರಬಹುದು ಅನ್ನೋದಕ್ಕೆ ಒಂದು ತಾಜಾ ನಿದರ್ಶನ ಅಲ್ವಾ ಇದು? ಹೌದು ಅರುಣ್, ಏನಂತಂದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಮತಕಳ್ಳತನಕ್ಕೆ ಯತ್ನ ನಡೆಸಲಾಗಿದೆ ಅಂತ ಹೇಳಿ BR ಪಾಟೀಲ್ ಆರೋಪನ ಮಾಡಿದರು. ಆ ಹಿನ್ನೆಲೆಯಲ್ಲಿ SIT ತಂಡ ಕಳೆದ 3 ದಿನಗಳಿಂದ ಕಲಬುರಗಿಯಲ್ಲಿ ವಿವಿಧೆಡೆ ದಾಳಿಯನ್ನು ಮಾಡಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ಏನಂತಂದರೆ ಆಳಂದನ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ನಿವಾಸದ ಮೇಲೆ ಮತ್ತು ಅವರ ಒಡೆತನದ ಬಾರ್ ಮೇಲೆ ದಾಳಿಯನ್ನು ಮಾಡಿದರು. ಅವರ ಮಗನ ಹರ್ಷ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ಆ ಒಂದು ಅಪ್ನಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ವೋಟರ್ ಲಿಸ್ಟನ್ನು ಪತ್ತೆಯಾಗಿರುವಂಥದ್ದು, ಅದನ್ನು SIT ಅಧಿಕಾರಿಗಳಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಏನಂತಾರೆ ಈ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರತಿಕ್ರಿಯೆ ನೀಡಿರುವಂತಹ ಶಾಸಕ ಸುಭಾಷ್ ಗುತ್ತೇದಾರ್ ಅವರು, ನಾನು ಒಬ್ಬ ರಾಜಕಾರಣಿ, ನನ್ನ ತಾಲೂಕಿನ ಮತದಾರ ಪಟ್ಟಿ ಇಟ್ಕೊಳ್ಳೋದಕ್ಕೇನು ಮಹಾ ಅಪರಾಧನ ಅಂತೇಳಿ ಈ ಪ್ರಶ್ನೆಯನ್ನು ಮಾಡಿರುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮತದಾರ ಪಟ್ಟಿ ನನ್ನ ಬಳಿ ಇದೆ, ಆದರೆ ಮತದಾನಕ್ಕೆ ಈ ರೀತಿ ಯತ್ನವನ್ನು ನಾನು ಮಾಡಿಲ್ಲ, ಅದು ಮತ ಚೋರಿ ಮಾಡುವಂಥ ಕೆಲಸ ಕೂಡ ನಾನು ಮಾಡಿಲ್ಲ, ಅದು ಮಾಡಲು ಕೂಡ ನನಗೆ ಬರಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೂಡ ಅವರು ನೀಡಿರುವಂಥದ್ದು. ಆದರೆ SIT ಅಧಿಕಾರಿಗಳು ಬರುವಂಥ ಮುಂಚೆಯೇ ಅವರ ಆಳಂದ ನಿವಾಸದ ಮನೆಯಲ್ಲಿದೆ, ಆ ಮನೆಯ ಎದುರುಗಡೆ ಹಲವು ದಾಖಲೆಗಳನ್ನು ಬೆಂಕಿ ಹಚ್ಚಿ ಸುಡಲಾಗ್ತಿದೆ ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಅವರು ಏನಂತಂದರೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಇರೋದರಿಂದ ನಾನು ಮನೆ ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿದ್ದಂತಹ ವೇಸ್ಟ್ ಪೇಪರ್ಗಳಿದ್ದಾವೆ ಅವೆಲ್ಲವನ್ನು ಕೂಡ ನಾವು ಬೆಂಕಿ ಹಚ್ಚಿದ್ವಿ. ಆದರೆ ಈ ರೀತಿ ಒಂದು ಆರೋಪನ ಮಾಡ್ತಾ ಇದ್ದಾರೆ BR ಪಾಟೀಲ್ ಅವರು. ಕಳೆದ 2.5 ವರ್ಷ ಆಯಿತು, ಆದರೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ. ಹಾಗಾಗಿ ಈ ರೀತಿಯ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಓಡಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ BR ಪಾಟೀಲ್ ಅವರು, ಈ ಬಗ್ಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲ್ಲ, ಅದಕ್ಕೆ ಏನೇನು ಬೇಕು ಎಲ್ಲವೂ ಪೂರಕವಾದ ದಾಖಲೆಗಳನ್ನು SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಬಗ್ಗೆ ಅವರು ಸಂಪೂರ್ಣವಾಗಿ ತನಿಖೆ ಆದ ನಂತರ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೇನೆ ಅಂತ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನೂ ಕೂಡ SIT ಅಧಿಕಾರಿಗಳ ತನಿಖೆ ಮುಂದುವರೆದಿರುವಂಥದ್ದು. ಕಳೆದ 3 ದಿನಗಳಿಂದ ಸಾಕಷ್ಟು ಕಡೆಗಳಲ್ಲಿ ಮೊಬೈಲ್ ಆಗಲಿ, ಹಾರ್ಡ್ ಡಿಸ್ಕ್ ಆಗಲಿ, ಈ ರೀತಿ ಲ್ಯಾಪ್ಟಾಪ್ಗಳನ್ನು ಸೇರಿದಂತೆ ಸಾಕಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡು ನಿನ್ನೆಯನ್ನು ಸುಟ್ಟಿದ್ದ ದಾಖಲೆಗಳನ್ನು ಕೂಡ ಅಲ್ಲಿದ್ದಂಥ ಅರ್ಧಂಬರ್ಧ ಸುಟ್ಟಂಥ ದಾಖಲೆಗಳನ್ನು ಕೂಡ ಈಗ ತಮ್ಮ ವಶಕ್ಕೆ ಪಡೆದುಕೊಂಡು ಈಗ ಅದರ ಬಗ್ಗೆಯೂ ಕೂಡ FSL ತಂಡನ ಕರೆಸಿ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್.